ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸೊ ಇವತ್ತಿಂದ ಟಾಪಿಕ್ ಡೇ 3 ರಿವ್ಯೂ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ 2024 ಒಂದು ಫಸ್ಟ್ ಟೆಸ್ಟ್ ಸ್ಟಾರ್ಟ್ ಆಗೈತಿ. ಡೇ 1 ಡೇ 2 ಮುಗೀತು. ಇವಾಗ ಡೇ 3 ಇಟ್ ಈಸ್ ಗ್ರೇಟ್ ಫಾರ್ ಇಂಗ್ಲೆಂಡ್ ಅನ್ಕೋಬೇಕಾ. ಸೊ ಬ್ಯಾಸ್ಬಾಲ್ ಏನಂತಿದ್ರಲ್ಲ ಅದೆಲ್ಲ ಇವತ್ತು ಒಂದು ಹೊರಗೆ ಹಾಕಿದ್ರ ಅವ್ರ ಟ್ಯಾಲೆಂಟ್ ಎಲ್ಲ ಅನ್ಕೋತೀನಿ. First of all, hats off to you, Oli Pop, take a bow. This man, ಏನ್ ಆಡ್ದ ಗುರು, ಕ್ರೇಜಿ ಬ್ಯಾಟಿಂಗು. ಅದು ಇಂಡಿಯನ್ ಪಿಚಸ್ ಅಲ್ಲಿ ಲೈಕ್ ಅದೇ ಸ್ಪಿನ್ ಪಿಚಸ್ ಅಲ್ಲಿ ಈ ತರ ಆಡಿದ್ರೆ ಕ್ರೇಜಿ ಬ್ಯಾಟಿಂಗ್ ಅಪ್ಪ. ಅದು ಏನೋ ಅಡ್ವಾಂಟೇಜ್ ಇಂಗ್ಲೆಂಡ್. ಇನ್ನೂ ಅಡ್ವಾಂಟೇಜ್ ಇಂಗ್ಲೆಂಡ್ ಅಂತ ಹೇಳಕ್ ಆಗಲ್ಲ. ಮೇ ಬಿ ಓವರ್ 200 ಲೀಡ್ ಬಂದ್ರೆ ಅಡ್ವಾಂಟೇಜ್ ಇದೆ ಅನ್ಸುತ್ತೆ. ಆಕ್ಚುಲಿ ಇವತ್ತು ಅವ್ರದ್ದು ಫಸ್ಟ್ ಸೆಷನ್ ತುಂಬಾ ಚೆನ್ನಾಗಿ ಹೋಯ್ತು. ಓವರ್ ಆಲ್ ಫುಲ್ ಸೆಷನ್ ಡಾಮಿನೇಟ್ ಮಾಡಿದ್ರು. ಇಂಡಿಯಾನ ಫಸ್ಟ್ ಬೇಗ ಆಲ್ ಔಟ್ ಮಾಡಿ, ಜಡ್ಡದು ಸ್ವಲ್ಪ ಡಿಸ್ಮಿಸಲ್ ಅನ್ನಕ್ಕೆ ಅನಿಸ್ತು. ಬ್ಯಾಟ್ ಪ್ಯಾಡ್ ಒಟ್ಟಿಗೆ ಇತ್ತು, ಸೊ ಅದು ಬೆನಿಫಿಟ್ ಆಫ್ ಡೌಟ್ ಹೋಗಿಲ್ಲ. ಬಟ್ ಸ್ಟಿಲ್ ಇಂಡಿಯಾ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಸ್ವಲ್ಪ ಡಿಫೆನ್ಸಿವ್ ಆಗಿ ಆಡಿದ್ರೆ ಅನ್ಸುತ್ತೆ. ಸ್ವಲ್ಪ ಅಟ್ಯಾಕ್ ಮಾಡ್ಬೋದಿತ್ತು ಜಡ್ಡು ಅಥವಾ ಅಕ್ಷರ್, ಸ್ವಲ್ಪ ಇನ್ನೂ ಜಾಸ್ತಿ ರನ್ಸ್ ಬರ್ಬೋದಿತ್ತು. ಬಟ್ ಅವ್ರು ಬೇಗ ಆಲ್ ಔಟ್ ಮಾಡಿ ಸೆಕೆಂಡ್ ಇನ್ನಿಂಗ್ಸ್ ಬಂದಾಗ ಈ ಸರ್ತಿ ಪ್ರಾಪರ್ ಆಗಿ ಅವ್ರದ್ದು ಏನು ಬ್ಯಾಸ್ ಬಾಲ್ ಅಂತಾರಲ್ಲ ಅದನ್ನ ಯುಟಿಲೈಸ್ ಮಾಡಿದ್ರು. ಬ್ಯಾಸ್ ಬಾಲ್ ಅಂತ ಹೇಳಿದ್ರು, ಬಟ್ ಅವ್ರದ್ದೇನು ಬ್ಯಾಸ್ ಬಾಲ್ ಅಲ್ಲಿ 4 ಹೊಡಿದು 6 ಹೊಡಿದು ಮಾತ್ರ ಅಲ್ಲ, ಏನೋ ರನ್ಸ್ 1s or 2s ನೋಡ್ತಿದಾರಲ್ಲ, ಅದು ಚೆನ್ನಾಗಿ ಮಾಡಿದ್ರು ಇವತ್ತು. ಫಸ್ಟ್ ಇನ್ನಿಂಗ್ಸ್ ಕಂಪೇರ್ ಮಾಡಿದ್ರು. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ತುಂಬಾ ಡಿಫೆನ್ಸ್ ಆಡ್ತಿದ್ರು, ಬಟ್ ಇವತ್ತು ನೋಡಿದ್ರೆ ಅವರು ಎಲ್ಲೆಲ್ಲಿ ರನ್ ಆಪರ್ಚುನಿಟಿ ಇದೆಲ್ಲ ಎಲ್ಲ ಕರೆಕ್ಟ್ ಆಗಿ ಯುಟಿಲೈಸ್ ಮಾಡ್ಕೊಂಡ್ರು. ಅಶ್ವಿನ್ ಜಡೇಜಾ ಅಷ್ಟು ಎಫೆಕ್ಟಿವ್ ಆಗ್ಲಿಲ್ಲ, ಮತ್ತೆ ಅಕ್ಷರ್ ಪಟೇಲ್ ಅಷ್ಟು ಅನಿಸ್ತಿಲ್ಲ. ಯಾವಾಗ ಅದೇ ಬ್ಯಾಟ್ಸ್ಮನ್ ಗಳು ಯಾವಾಗ ಗುಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆ ಕಡೆ ಈ ಕಡೆ ಬೌಲರ್ ಗೆ ಸ್ವಲ್ಪ ಲೆಂತ್ ಮಿಸ್ ಆಗೋ ಚಾನ್ಸಸ್ ಇದೆ. ಗುಡ್ಸೋದ್ರಲ್ಲಿ ಆಯ್ತು. ಆಮೇಲೆ ಅಲ್ಲಿ ಸ್ಪೆಷಲಿಸ್ಟ್ ಇದ್ದಾರೆ. ಪಾಲಿಪಾಪ್ ಆಗಿರ್ಲಿ, ಮೋಸ್ಟ್ ಆಫ್ ದ ಇಂಗ್ಲೆಂಡ್ ಬ್ಯಾಟ್ಸ್ಮನ್ ಪಾಲಿಪಾಪ್ ಆಗಿರ್ಲಿ. ಆಮೇಲೆ ರೂಟ್ ಇವತ್ತು ಆಡಿಲ್ಲ, ರೂಟ್ ಕೂಡ ಒಳ್ಳೆ ಸ್ವೀಪರ್ ಆಫ್ ದಿ ಬಾಲ್. ಆಮೇಲೆ ಬೆನ್ ಬ್ರಾಕೆಟ್ ಕೂಡ ಚೆನ್ನಾಗಿ ಸ್ವೀಪ್, ರಿವರ್ಸ್ ಸ್ವೀಪ್ ಚೆನ್ನಾಗಿ ಆಡಿದ್ರು. ಸೊ ಅದರಿಂದ ಸ್ವಲ್ಪ ಲೆಂತ್ ಮಿಸ್ ಆಯ್ತು ಅನ್ಸುತ್ತೆ ಸ್ಪಿನ್ನರ್ಸ್ಗೆ. ಅದ್ ಬಿಟ್ರೆ ಒಳ್ಳೆ ಕಮ್ ಬ್ಯಾಕ್. ಆಮೇಲೆ ಬೆನ್ ಬ್ರಾಕೆಟ್ ವಿಕೆಟ್ ಹೋದ್ಮೇಲೆ ಒಳ್ಳೆ 2 to 3 ಕ್ವಿಕ್ ವಿಕೆಟ್ಸ್, ಬಿಗ್ ವಿಕೆಟ್ಸ್ ತಕೊಂಡ್ರು. ಬಟ್ ಸ್ಟಿಲ್ ಪಾರ್ಟ್ನರ್ಶಿಪ್ ಹೋಗ್ತಾನೆ ಇದೆ. ಅಪ್ರೋಚ್ ಚೆನ್ನಾಗಿತ್ತು. ಅಂಡ್ ಒನ್ ಮೋರ್ ಥಿಂಗ್ ಅಂದ್ರೆ ಲೈಕ್ ಸ್ವೀಪು, ರಿವರ್ಸ್ ಸ್ವೀಪು, ಪಾಲಿಪಾಪ್ ಅಂತೂ ಸ್ವೀಪು ರಿವರ್ಸ್ ಸ್ವೀಪ್ ಎಲ್ಲ ಕ್ರೇಜಿ ಆಗಿತ್ತು. ಮತ್ತೆ ಅಂದ್ರೆ ಲೈಕ್ ಡಕೆಟು ಚೆನ್ನಾಗಿ ಆಡ್ದ, ಬೆನ್ ಡಕೆಟು. ಸೊ ಫಸ್ಟ್ ಎಲ್ಲ ಅಂದ್ರೆ ಲೈಕ್ ಅಡಿಪಾಯ ಹಾಕ್ಬಿಟ್ರು. ಅದು ಗುಂಡೊಂದೊಂದು ಸ್ಪೆಷಲ್ ಔಟ್ ಆಗ್ಬಿಟ್ಟ. ಅದ್ರ ಬಗ್ಗೆ ಮಾತ್ರನಂತೆ. ಸೊ ಫಸ್ಟ್ ಆಫ್ ಆಲ್ ಲಾಲಿಪಾಪ್ದು ಲೈಕ್ ಒಂದು 100 ಸೆಕೆಂಡ್ 3 ಫಿಗರ್ ಸ್ಕೋರ್ ಅಗೇನೆಸ್ಟ್ ಇಂಡಿಯಾ ಇನ್ ಸೆಕೆಂಡ್ ಇನ್ನಿಂಗ್ಸ್ ಅಂತ 2018. ಸಿನ್ಸ್ 2018 ಅಂದ್ರೆ ಕ್ರೇಜಿ ಮಚ್ಚ. ಈ ತರ ಎಲ್ಲ ಲೈಕ್ ಬ್ಯಾಟಿಂಗ್ ಮಾಡಿದ್ರೆ ಅಂದ್ರೆ ಪ್ರಾಬ್ಲಮ್ ಇದೆ ಗೊತ್ತಾ. ಇವಾಗ ಇವ್ರು ಹಿಂಗ ಆಡಿದ್ರೆ ಮುಂದೆ ಏನೋ 4 ಟೆಸ್ಟ್ ಮ್ಯಾಚ್ ಇದೆ ಆಯ್ತಾ. ಹಿಂಗ 4 ಟೆಸ್ಟ್ ಮ್ಯಾಚ್ ಅಲ್ಲಿ ಹೆಂಗ್ ಕಾನ್ಫಿಡೆನ್ಸ್ ಬರಲ್ಲ ಗುರು. ಇವ್ರು ಆರಾಮಾಗಿ ಹೊಡಿಬೋದಪ್ಪ. 4th ಇನ್ನಿಂಗ್ಸ್ ಅಲ್ಲೂ ಹೊಡಿಬಹುದು, 3rd ಇನ್ನಿಂಗ್ಸ್ ಅಲ್ಲಿ ಒಂಚೂರು ಅಟ್ಯಾಕ್ ಇವ್ರು ಈಸಿಯಾಗಿ ಹೊಡಿಬಹುದು. ಬಾಲಿಂಗ್ ಅಟ್ಯಾಕ್ ಏನೋ ಅಷ್ಟೊಂದೇನು ಕ್ರೇಜಿ ಇಲ್ಲ. 100 ಒಳಗಡೆ ಆಲ್ಔಟ್, 200 ಒಳಗಡೆ ಆಲ್ಔಟ್ ಏನ್ ಮಾಡೋಷ್ಟು ಕೆಪಾಸಿಟಿ ಇಲ್ಲ. ಸೊ ನಾವು ಆರಾಮಾಗಿ 400 ಟಾರ್ಗೆಟ್ ಹೊಡಿಬಹುದು ಅಂತ ಅವ್ರದ್ದು ಕಾನ್ಫಿಡೆನ್ಸ್ ಬೂಸ್ಟ್ ಆಯ್ತು. ಕಾನ್ಫಿಡೆನ್ಸ್ ಅಂತ ಪಕ್ಕ ಬಂದಿರುತ್ತೆ. ಹೌದು, ಅದ್ರಲ್ಲೂ 150 ಎಲ್ಲ ಹೊಡೆದ್ರೆ ಒಬ್ಬ ಪ್ಲೇಯರ್, ಆ ಪ್ಲೇಯರ್ದು ಕಾನ್ಫಿಡೆನ್ಸ್ ಯಾವ ಲೆವೆಲ್ಗೆ ಇರಲ್ಲ ಅಂತ. ಹೈಲಿ ರೇಟೆಡ್ ಗುರು ಪಾಪ. ನಾನ್ ಅನ್ಕೊಂಡಿದ್ದೆ ಓಕೆ ಪರವಾಗಿಲ್ಲ ಆಡ್ತೇನೆ, ಒಂದು 50-60 ವರೆಗೂ ಮ್ಯಾಕ್ಸ್. 150 ಎಲ್ಲ ಹೊಡೆದ್ರೆ ಕ್ರೇಜಿ ಅಂದ್ರೆ ಕ್ರೇಜಿ. ನಮ್ಗೆ ಇಂಡಿಯನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ಬೇಕಂದ್ರೆ ಒಂದು ಪಾಸಿಟಿವ್ ಅಂತ ಹೇಳ್ಬೇಕು ಅಂತ ಅಂದ್ರೆ ದಿಸ್ ಇಸ್ ದ ಒನ್ ಪಾಸಿಟಿವ್ ಇನ್ ದ ಸೆನ್ಸ್ ಇಟ್ ಇಸ್ ಕ್ರೇಜಿ ಪಾ. ಈ ಬಾಲ್ ಬಗ್ಗೆ ಏನಂತ ಹೇಳ್ತೀಯ ನೀನ್ ಹೇಳು. ಜಸ್ಪ್ರೀತ್ ಬುಮ್ರಾ ನಿಂಗೆ ಯಾವುದೇ ಪಿಚ್ ಅಲ್ಲಿ ಗ್ರಾಸ್ ಇರ್ಲಿ, ಡ್ರೈ ಇರ್ಲಿ, ವೆಟ್ ಇರ್ಲಿ, ಯಾವ್ದು ಮ್ಯಾಚ್ ಆಗಲ್ಲ. ಯಾವ್ದು ಏನು ಔಟ್ ಆಫ್ ನೋವೇರ್ ಅಪರ್ಚುನಿಟಿ ಕ್ರಿಯೇಟ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಅದರಲ್ಲಿ ಜಸ್ಪ್ರೀತ್ ಬುಮ್ರಾ ಎತ್ತಿದ ಕೈ. ಹೌದು ಮಹಾಪ್ರಭು, ಸಾಮಾನ್ಯ ಮಾನವನಿಂದ ಇದೆಲ್ಲ ಸಾಧ್ಯವೇ? ಏನೇ ಒಂದು ಸ್ಲೋವರ್ ಹಾಕೋದಾಗಿರ್ಲಿ, ಬೌನ್ಸರ್ ಆಗಿರಲಿ, ಎಲ್ಲ ಇದೆ ಅದರಲ್ಲಿ ಜಸ್ಪ್ರೀತ್ ಬುಮ್ರಾ ಕೈಲಿ. ಇಂಡಿಯಾಗೆ ಸಿಕ್ಕಿದ ಒಂದು ರೇರ್ ಟ್ಯಾಲೆಂಟ್ ಅನ್ಸುತ್ತೆ. ಅದು ಪ್ರೀವಿಯಸ್ಲಿ ಆ ರಿವ್ಯೂ ಮಿಸ್ ಆಗಿ ಫಸ್ಟ್ ಸೆಷನ್ ಇತ್ತು, ಸೊ ಅದು ತಲೆಗೆ ಹೋಗ್ದೇನೆ. ಬಟ್ ಸ್ಟಿಲ್
ಔಟ್ ಸ್ವಿಂಗರ್ ಹಾಕಿ ಪರ್ಫೆಕ್ಟ್ ಆಗಿ ಇನ್ ಸ್ವಿಂಗರ್ ಹಾಕಿ ತಗೊಂಡಿದ್ದು ಮಾತ್ರ ಕ್ರೇಜಿ ಆಗಿತ್ತು ಆ ವಿಕೆಟ್. ಅದು ಪ್ರಾಪರ್ ಜಸ್ಪ್ರೀತ್ ಬುಮ್ರಾ ಮೂಮೆಂಟ್ ಅಂತ ಹೇಳ್ಬೋದು. ಅದೇ ನಮ್ದು ಇಂಡಿಯನ್ ಟೀಮ್ ಎಕ್ಸ್ ಫ್ಯಾಕ್ಟರ್, ವೈ ಫ್ಯಾಕ್ಟರ್, ಜೆಡ್ ಫ್ಯಾಕ್ಟರ್ ಎಲ್ಲ ಜಸ್ಪ್ರೀತ್ ಬುಮ್ರಾನೇ. ಎಲ್ಲ ಬುಮ್ರಾ ಫ್ಯಾಕ್ಟರ್. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ನಾವೇನೋ ಸಿರಾಜ್ ಮೋಡಿ ಮಾಡ್ತಾರೆ ಅನ್ಕೊಂಡ್ವಿ ಹೈದರಾಬಾದ್ ಅಲ್ಲಿ, ಬಟ್ ಬುಮ್ರಾ ಕಮ್ಸ್ ಅಂದ್ರೆ ಲೈಕ್ ಬುಮ್ರಾ ಆಬ್ವಿಯಸ್ಲಿ ಗುರು ಎಲ್ಲಾ ಮ್ಯಾಚ್ ಅಲ್ಲೂ ಆಡ್ತಾರೆ, ಏನು ಪ್ರಾಬ್ಲಮ್ ಇಲ್ಲ. ಲೈಕ್ ಅಂದ್ರೆ ಒಂದು ಕ್ವಾಲಿಟಿ ಇಲ್ಲ ಅಂತಿಲ್ಲ, ಎಲ್ಲಾ ಕ್ವಾಲಿಟೀಸ್ ಇದೆ. ಇನ್ ಸ್ವಿಂಗರ್ ಆಯ್ತು, ಔಟ್ ಸ್ವಿಂಗರ್ ಆಯ್ತು, ಸ್ಲೋವರ್ ಒಂದ್ ಗುರು ಹೆಂಗ ಮಾಡಿ ಸ್ಲೋವರ್ ಅನ್ನ ಹಾಕ್ಬಿಟ್ಬಿಟ್ಟು ಗೊತ್ತೇ ಆಗಲ್ಲ. ಅಷ್ಟೊಂದು ಕ್ರೇಜಿ ಬೌಲರ್ ಗುರು. ನಮ್ಗೆ ಇಂಡಿಯನ್ ಟೀಮಿಗೆ ಸಿಕ್ಕಿರೋದೊಂದು ಹೆಮ್ಮೆ ವಿಷಯ. ಮತ್ತೆ ಅಂದ್ರೆ ಇವ್ರದ್ದು ನಮ್ ಇಂಡಿಯನ್ಸ್ ಅವ್ರದ್ದು ಫೀಲ್ಡಿಂಗು ಮತ್ತೆ ಒಂಚೂರು ಇವತ್ತು ಏನಾಯ್ತು ಅಂದ್ರೆ ಏನೋ ಲೈಕ್ ನಿಂಬು ಶರ್ಬತ್ತು ಇಲ್ಲ ಅಂದ್ರೆ ರಸ್ನ ಪಾಕೆಟ್, ಅದು ರಸ್ನ ಅದೆಲ್ಲ ಬರ್ತದಲ್ಲ, ಮಾಜಾ ಅವೆಲ್ಲ ಯಾರು ಕುಡ್ಸಿಲ್ಲ ಅನ್ಸುತ್ತೆ. ಅಶ್ವಿನ್ಗಂತೂ ಎನರ್ಜಿ ಡ್ರಿಂಕ್ ಕುಡ್ಸಿಲ್ಲ ಅನ್ಸುತ್ತೆ. ಹಿಂಗ ಸ್ವಿಂಗ್ ಅಂತ ಹೋಗ್ಬಿಟ್ಟು ಕಾಲಲ್ಲಿ ಹಿಂಗ್ ಮಾಡಿ ಬೌಂಡ್ರಿ ರಜತ್ ಪಟೇಲ್ ಒಂದ್ 4 ಬಿಟ್ಟು, ನಮ್ಮ ಅಶ್ವಿನ್ ಅವ್ರ ಒಂದ್ 4, ಅಕ್ಷರ ಪಟೇಲ್ ಅಂತೂ ಅದು ಕ್ಯಾಚ್ ಹಿಡಿಯೋಕೆ ಕ್ಯಾಚ್ ಬಿಟ್ರು. ಫೀಲ್ಡಿಂಗ್ ಈ ತರ ಆದ್ರೆ ಲೈಕ್ ಇದು ಓಕೆ ಗುರು. ನೆಕ್ಸ್ಟ್ ಟೆಸ್ಟ್ ಮ್ಯಾಚ್ ಅಲ್ಲಿ ಇಂಗ್ಲೆಂಡ್ ಅವರು ಒಂದು ಹಿಂಗೆ ಕ್ಯಾಚ್ ಬಿಡ್ತಾ ಹೋದ್ರೆ 700-800 ಹೊಡೆಯೋ ಕೆಪಾಸಿಟಿ ಇದೆ ಗುರು ಅವ್ರಿಗೆ. ಅವರು ನೀನ್ ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ. ಫೀಲ್ಡಿಂಗ್ ಒಂಚೂರು ಅದೇ ಫೀಲ್ಡಿಂಗ್ ಒಂಚೂರು ಹೆಂಗೆ ಅಂತ ಏನ್ ಮಾಡ್ಬೇಕು? ಫೀಲ್ಡಿಂಗ್ ಅದೇ ರವಿ ಅಶ್ವಿನ್ದು ಯಾವಾಗ್ಲೂ ಸ್ವಲ್ಪ ಫೀಲ್ಡಿಂಗ್ ವೀಕ್ನೆಸ್ ಇತ್ತು. ಬಟ್ ಅದೇ ಅವರು ಡ್ರೈವ್ ಹೊಡ್ತಿರ್ಬೇಕಾದ್ರೆ ಅಶ್ವಿನ್ ಆಗ್ಲೂ ಮಿಡ್ ಆಫ್ ಅಲ್ಲಿ ನಿಂತದಲ್ಲ, ಅಶ್ವಿನ್ ಆಗ್ಲೂ ಏನ್ ಮಾಡೋದಂದ್ರೆ ಓಡ್ತಾ ಹೋಗೋದು, ಡ್ರೈವ್ ಹೊಡಕ್ ಜಾಸ್ತಿ ಟ್ರೈ ಮಾಡೋಲ್ಲ. ಬಾಲ್ ಹತ್ರ ಬಂದಾಗ್ಲೇ ಕೈಯಲ್ಲಿ ಹಿಡ್ದು ಟ್ರೈ ಮಾಡಿದ್ರು ಬಿಸಾಕ್ ನೋಡೋದು. ಬಟ್ ಅದ್ ಬಿಟ್ರೆ ಜಾಸ್ತಿ ಸ್ಪೀಡ್ ಇಲ್ಲ ಓಡೋದ್ರಲ್ಲಿ. ಅದ್ ಯಾವಾಗ್ಲೂ ಅಶ್ವಿನ್ ಪ್ರಾಬ್ಲಮ್ ಇತ್ತು. ಬಟ್ ಸ್ಟಿಲ್ ಫೀಲ್ಡಿಂಗ್ ಅಲ್ಲಿ ಇಂಪ್ರೂವ್ಮೆಂಟ್ ಬೇಕು. ಮತ್ತೆ ಇನ್ನೊಂದು ಏನಂದ್ರೆ DRS ತಗೊಳ್ಳೋದಷ್ಟೇ ತುಂಬಾ ವೀಕ್ ಇತ್ತು ವಿಕೆಟ್ ಕೀಪರ್ ಇಂದ. ಒಂದು ಬೆಂಡ್ ಕೆಡ್ದು ಅಟ್ಲೀಸ್ಟ್ ಅಂಪೈರ್ಸ್ ಕಾಲ್ ಆದ್ರೂ ಇಡ್ತಿತ್ತು, ಅದು ತಗೊಳ್ಬೋದು. ಅಂದ್ರೆ ಅಷ್ಟು ಕ್ಲೋಸ್ ಇತ್ತು, ಅದು ತಗೊಳ್ಬೋದಿತ್ತು. ಅದೇ ಎಕ್ಸಾಕ್ಟ್ ರಿವರ್ಸ್ ಇನ್ನೊಂದು ಫುಲ್ ಔಟ್ ಸೈಡ್ ಏನು ಲೆಗ್ ಸ್ಟಂಪ್ ಆಫ್ ಸ್ಟಂಪ್ ಔಟ್ ಸೈಡ್ ರಿವ್ಯೂ ಔಟ್ ಸೈಡ್ ಓವರ್ ಫುಲ್ ಆಫ್ ಇತ್ತು ಇವತ್ತು. DRS ಅಂತೂ ಗೊತ್ತಿಲ್ಲ ಹೇಗೆ ಕೀಪರ್ಸ್ ಗೆ ಸ್ಟಂಪಿಂಗ್ ಇದೆಲ್ಲ ಪ್ರಾಕ್ಟೀಸ್ ಮಾಡೋತಾರ. DRS ಗೆ ಏನಾದ್ರು ಕೋಚಸ್ ಏನಾದ್ರು ಪ್ರಾಕ್ಟೀಸ್ ಮಾಡಿಸ್ತಾರ ಗೊತ್ತಿಲ್ಲ. ಏನಾಗ್ತಿದೆ ಅಂತ ಗೊತ್ತಿಲ್ಲ. ವಿ ಹ್ಯಾವ್ ನೋ ಐಡಿಯಾ. ಅಂತೂ ಎಕ್ಸ್ಟ್ರಾರ್ಡಿನರಿ ಇತ್ತು. ವರ್ಲ್ಡ್ ಕಪ್ ಅಲ್ಲಿ DRS ಅಂತೂ ಟಾಪ್ ಮ್ಯಾಚ್ ಇತ್ತು. ಸೊ ಅದನ್ನ ಅಟ್ ಲೀಸ್ಟ್ 50% ಆದ್ರೂ ಮ್ಯಾಚ್ ಮಾಡೋದು KS. ಇನ್ನು ಇಂಪ್ರೂವ್ಮೆಂಟ್ ಬೇಕಾಗಿದೆ ಅನ್ಸುತ್ತೆ. ಅಂದ್ರೆ ಮಚ್ಚ ಲೈಕ್ ಡೇ 3 ಅಂತಲ್ಲ, ಫುಲ್ ಫಸ್ಟ್ ಟೆಸ್ಟ್ ಅಲ್ಲಿ ಒಂದು ಬಿಜಾರೆ ಮೂಮೆಂಟ್ ಅಂದ್ರೆ ಇದೆ ಅನ್ಕೋತೀನಿ. ಏನ್ ಗುರು ಈ ತರ ಫುಲ್ ಇಂಪ್ಯಾಕ್ಟ್ ಈ ತರ ರೋಹಿತ್ಗೆ ಒಂಥರ ಇದಾಗಿರುತ್ತೆ. ಈ ತರ ಅಂಪೈರ್ ಅವ್ರು ಹೇಳ್ಬೇಕಾದ್ರೆ ಅವರು ನಗಾಡ್ತಿರ್ತಾರೆ, ಇದು ರಿವ್ಯೂ ತಗೊಂಡಿದ್ದೀರ. ಬೆಂಡಕೆಟ್ಟು ಅದೊಂದು ಬೌಲಿಂಗ್ ಚೆನ್ನಾಗಿತ್ತು. ಸೊ ಬುಮ್ರಾದ್ ಬೌಲಿಂಗ್ ಎಕ್ಸೆಪ್ಷನಲ್. ಡಿಸಪಾಯಿಂಟ್ ಮಾಡಿದ್ದು ಅಂದ್ರೆ ಇವತ್ತು ಎಕ್ಸ್ಪೆಕ್ಟೇಷನ್ಸ್ ಹೆವಿ ಇದ್ದಿದ್ದು ಜಡೇಜಾ ಮೇಲೆ. ಒಂಚೂರು ಬಂತು ವಿಕೆಟ್ ಬೆಸ್ಟ್ ಅದು, ಬಟ್ ಅಂದ್ರೆ ಲೈಕ್ ಆದ್ರೂ ಇನ್ನೊಂಚೂರು ಎಕ್ಸ್ಪೆಕ್ಟೇಷನ್ಸ್ ಹೆವಿ ಇತ್ತು. ಸೊ ನಾಳೆಗೆ ನೋಡ್ತೀಯಪ್ಪ ಡೇ 4ಗೆ ಏನ್ ಎಕ್ಸ್ಪೆಕ್ಟೇಷನ್ಸ್ ನಿಂದು? ಡೇ 4 ಅದೇ ಇವಾಗ ಇಂಗ್ಲೆಂಡ್ ಅವ್ರದ್ದು ಟಾರ್ಗೆಟ್ 200 ಮೇಲೆ ಹೋದ್ರೆ ಸ್ವಲ್ಪ ಪ್ರೆಷರ್ ಬೀಳುತ್ತೆ ಅನ್ಸುತ್ತೆ ಇಂಡಿಯಾ ಮೇಲೆ. ಎಸ್ಪೆಷಲಿ ಏನು ಕ್ರ್ಯಾಕ್ಸ್ ಬಿಲ್ಡಪ್ ಆಗಿದ್ರೆ ಅವ್ರ ಸ್ಪಿನ್ನರ್ಸ್ ಎಫೆಕ್ಟಿವ್ ಆಗಿ ಯೂಸ್ ಮಾಡಿದ್ರೆ ಅಂತೂ ಒಳ್ಳೆ ಚಾಲೆಂಜ್ ಇರುತ್ತೆ ಇಂಡಿಯನ್ಸ್ಗೆ. ಅಂತೂ ಈಸಿ ಅಂತೂ ಇರಲ್ಲ. ಬಟ್ ಅದೇ ಸ್ಪಿನ್ನರ್ಸ್ ಕ್ವಾಲಿಟಿ ಅಷ್ಟೊಂದು ಇದೆಯಾ ಅದು ಕ್ವಶನ್ ಮಾರ್ಕ್ ಇವಾಗ. ಯಾಕಂದ್ರೆ ಅವ್ರ ಮೇಲೆನೆ ಇವಾಗ ಡಿಪೆಂಡ್ ಆಗಿದೆ. ಬ್ಯಾಟ್ಸ್ಮನ್ ಅವ್ರದ್ದು ಫಸ್ಟ್ ಇನ್ನಿಂಗ್ಸ್ ಇಂದ ತುಂಬಾ ಇಂಪ್ರೂವ್ಮೆಂಟ್ ಇದೆ ಇವಾಗ. ಸೊ ಸ್ಪಿನ್ನರ್ಸ್ ಏನಾದ್ರು ಇಂಡಿಯನ್ ಸ್ಪಿನ್ನರ್ಸ್ ಫಸ್ಟ್ ಇನ್ನಿಂಗ್ಸ್ ನೋಡಿ ಏನಾದ್ರು ಕಲ್ತ್ಕೊಂಡಿದಾರ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ಸುತ್ತೆ. ಅದು ನಿಜ. ಸೊ ನನ್ಗೇನೋ ಕೇಳಿದ್ರೆ ಡೇ 4 ಲೈಕ್ ಏನೋ ಮ್ಯಾಕ್ಸ್ ಒಂದು 50-60 ಆಡ್ ಮಾಡ್ತಾರೆ. ಸೊ 180 ವರೆಗೂ 200 ಒಳಗೆ ಹೋದ್ರೆ 200 ಒಳಗಾದ್ರೆ ಇಂಡಿಯಾ ಈಸಿ ವಿನ್. ಈಸಿ ಇನ್ ದ ಸೆನ್ಸ್ ಲೈಕ್ ಆಡ್ತಾರೆ, ಹೆಂಗೋ ಮಾಡಿ ಆದ್ರೂ ಗೆಲ್ತಾರೆ. ಗೆಲ್ಲೋದ್ ಪಕ್ಕ. ಬಟ್ ಅಂದ್ರೆ
250 200 ಮೇಲೆ ಹೋದ್ರೆ ಸೈಕಾಲಜಿಕಲಿ ಡೆಂಟ್ ಆಗುತ್ತೆ ಇಂಡಿಯನ್ ಬ್ಯಾಟ್ಸ್ಮನ್ಸ್ಗೆ. ಲೈಕ್ ಅಂದ್ರೆ ಹೌದು. ಏನ್ ಅಂದ್ರೆ ಡೇ 4 ಲಾಸ್ಟ್ ಗೆ ಒಂದು ಸೆಕೆಂಡ್ ಸೆಷನ್ ಅಲ್ಲಿ ಏನಾದ್ರು ಬ್ಯಾಟಿಂಗ್ ಸಿಕ್ಕರೆ ಸೆಕೆಂಡ್ ಸೆಷನ್ ಮತ್ತೆ ಥರ್ಡ್ ಸೆಷನ್ ಕಾನ್ಫಿಡೆನ್ಸ್ ಲೋ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಆದ್ರೂ ಇಂಡಿಯಾ ಅಡ್ವಾಂಟೇಜ್ ಇದೆ. ಬಟ್ ಫೈಟ್ ಇವಾಗ advantage ಇದೆ. ಕ್ರೇಜ್ ಇತ್ತು ಗುರು. ಇಂಗ್ಲೆಂಡ್ ಫೈಟ್ ಬ್ಯಾಕ್ ಮಾತ್ರ ಇತ್ತು. ಸೊ ಒಂದು ಒಳ್ಳೆ ಖುಷಿ ಆಯ್ತು ಸ್ವಲ್ಪ. ಅದೇ ಕಾಂಪಿಟೇಷನ್. ಬ್ಯಾಸ್ಬಾಲ್ ಅಂತ ಹೇಳಿದಾರ, ಸೊ ಅದೊಂದು ಕಾಂಪಿಟೇಷನ್ ಬಂದು ಖುಷಿ ಆಯ್ತು. ಅಟ್ಲೀಸ್ಟ್ ಸ್ಪೋರ್ಟ್ ಎಷ್ಟು ನೋಡುವಂಗೆ ಇರುತ್ತೆ. ಇಲ್ಲ ಅಂದ್ರೆ ಇವ್ರೇನಪ್ಪ ಬೇರೆ ಟೀಮ್ ಸರಿ ತರನೇ ಆಡ್ತೀಯ ಅನ್ಸುತ್ತೆ. ಸೊ ಖುಷಿ ಆಯ್ತು ಇವಾಗ ಆಕ್ಚುಲಿ ಆಡೋದು ನೋಡಿ. ಹೌದೌದು. ಸೊ ನೋಡೋಣ ಡೇ 4 ಅಲ್ಲಿ ಏನೇನಾಗುತ್ತೆ ಅಂತ. ಸೊ ಇವತ್ತಿಂದು ವಿಡಿಯೋ ಡೇ 3 ಬಗ್ಗೆ ಮುಗ್ದೋಯ್ತು. ನಾಳೆ ಮತ್ತೆ ಜಾಯ್ನ್ ಆಗಿ ಡೇ 4ಗೆ. ಹಿಂಗೆ ನಮ್ಗೆ ಸಪೋರ್ಟ್ ಮಾಡ್ರಿ. ನಮ್ ಈ ತರ ಡಿಸ್ಕಷನ್ಸ್ ವಿಡಿಯೋಸ್ಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಕಮೆಂಟ್ ಮಾಡ್ರಿ. ನಮ್ದು ಬೇಡಿಕೆ. ನಾನ್ ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ, ಡಿಮ್ಯಾಂಡ್ ಅಲ್ಲ, ಬೇಡಿಕೆ, ರಿಕ್ವೆಸ್ಟ್. ಸೊ ಸಬ್ಸ್ಕ್ರೈಬ್ ಮಾಡ್ರಿ. ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬಾಯ್ ಹಾರ್ದಿಕ್. ಬಾಯ್ ಚಿಕ್ಕು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.